ನಮ್ಮ ಪಂಚಾಯತಿನಲ್ಲಿ ಈ ಸ್ವತ್ತುವಿಂದ ಹಿಡಿದು ಆರೋಗ್ಯ ಸಂಬಂಧಪಟ್ಟಂಗೆ ನಮ್ಮ ಪಂಚಾಯತಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಆಂಬ್ಯುಲೆನ್ಸ್ ಕೂಡ ನಾವು ಪಂಚಾಯತಿಯಿಂದ ಖರೀದಿ ಮಾಡಿದ್ದೀವಿ. ಜನಗಳಿಗೆ ತೊಂದರೆ ಆದಾಗ ರಾತ್ರಿ ಇರ್ಬೋದು, ಹಗಲಿರ್ಬೋದು, ಪ್ರತಿಯೊಂದು ಟೈಮ್ ಎನಿ ಟೈಮ್ ನಾವು ಉಚಿತವಾಗಿ ಆಂಬ್ಯುಲೆನ್ಸ್ನ ನಾವು ಪಂಚಾಯತಿಯಿಂದ ಕೊಡ್ತೀವಿ. ಅದೇ ಜೊತೆಗೆ ರಸ್ತೆಯಲ್ಲಿ ಅಪಘಾತವಾದಾಗಿರ್ಬೋದು, ಪ್ರತಿಯೊಂದು ಏನೇ ತೊಂದರೆಗಳಿದ್ದಾಗೂ, ಡೆಲಿವರಿ ಟೈಮ್ ಇರ್ಬೋದು, ಪ್ರತಿಯೊಂದು ಟೈಮಲ್ಲೂ ನಾವು ಉಚಿತವಾಗಿ ನಾವು ಆಂಬ್ಯುಲೆನ್ಸ್ನ ಪಂಚಾಯತಿಯಿಂದ ಇಡೀ ಪಂಚಾಯತಿ ವ್ಯಾಪ್ತಿ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಿಂದ ನಾವು ಅದನ್ನು ಖರೀದಿ ಮಾಡಿದ್ವಿ. ಆಮೇಲೆ ಗ್ರಾಮವನ್ನು ಮತ್ತು ಆಡಳಿತಾಧಿಕಾರಿಗಳು, ಕಾರ್ಯದರ್ಶಿಗೆ ಒಂದು ಚೇಂಬರ್ ಮಾಡಿದ್ದೀವಿ. ಹಾಗೆಯೇ ಇದು ಆರೋಗ್ಯ ಅಮೃತ ಅಭಿಯಾನ ಮತ್ತು ಮಹಿಳಾ ವಿಶ್ರಾಂತಿ ಕೊಠಡಿಯನ್ನು ಕೂಡ ಮಾಡಿದ್ದೀವಿ ನಮ್ಮ ಪಂಚಾಯತಿನಲ್ಲಿ ಹೊಸದಾಗಿ. ಹಾಗೆ ಇದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೊಠಡಿ, ಹಾಗೆ ಉಪಾಧ್ಯಕ್ಷರ ಕೊಠಡಿ. ಜನಗಳು ನೇರವಾಗಿ ಬಂದು ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋಂಥ ಒಂದು ವಿಶಾಲವಾದ ಸುಸಜ್ಜಿತವಾದ ಒಂದು ಕೊಠಡಿಯನ್ನು ನಾವು ಮಾಡಿದ್ವಿ ಪಂಚಾಯತಿನಲ್ಲಿ. PDO ಅವರಿಗೆ ಒಂದು ಚೇಂಬರ್ ಮಾಡಿದ್ದೀವಿ. ಮತ್ತು ಗ್ರಾಮ ಬಿಲ್ ಕಲೆಕ್ಟರ್ಗಳಿಗೆ ಪ್ರತಿಯೊಬ್ಬರಿಗೂ ನೀವು ನೋಡಿದ್ದೀರಾ, ಹಂತ ಹಂತವಾಗಿ ಎಲ್ಲರಿಗೂ ವಿಶಾಲವಾದ ಕೊಠಡಿಯಲ್ಲಿ ಎಲ್ಲ ವಿಶಾಲತೆ ಸಿಗಬೇಕು. ಬಂದು ಜನಗಳಿಗೆ ನಾಳೆ ಬಾ ನಾಡ್ದು ಬಾ ಅನ್ನೋ ಪರಿಸ್ಥಿತಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಅವರು ಅವತ್ತೇ ತ್ವರಿತಗತಿಯಲ್ಲಿ ಕೆಲಸ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಾಕಷ್ಟು ಸೌಲಭ್ಯಗಳನ್ನು ನಮ್ಮ ಪಂಚಾಯತಿಯಿಂದ ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ನಾವು ಸ್ತ್ರೀಶಕ್ತಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ. ಹಾಗೆಯೇ ಮತ್ತು ಶಾಲಾ ಕೊಠಡಿ ಇರ್ಬೋದು, ಶಾಲೆಗಳಿಗೆ ಬಣ್ಣ ಹೊಡಿಸೋದಿರ್ಬೋದು, ಮತ್ತು ಅಂಗನವಾಡಿಗಳಿಗೆ ಮೇಲ್ದರ್ಜೆಗೆ ಇರಿಸೋದಿರ್ಬೋದು. ಮತ್ತು ನಮ್ಮ ಪಂಚಾಯತಿನಲ್ಲಿ ಇವಾಗ LKG UKG ಸರ್ಕಾರದ ವತಿಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಅವರಿಗೆ ಹೈಟೆಕ್ ಅಂಗನವಾಡಿ ಮಾಡಿಕೊಟ್ಟಿದ್ದೀವಿ ನಮ್ಮ ಪಂಚಾಯತಿ ವತಿಯಿಂದ. ಹಾಗೆ ಅಂಗವಿಕಲರಿಗೆ, ವಿಶೇಷ ವಿಕಲಚೇತನರಿಗೆ ಮತ್ತು ಅವ್ರಿಗೆ ಏನು ಅನುಕೂಲಗಳು ಬರಬೇಕು ಅದು ನಾವು ಅನುದಾನದಲ್ಲಿ ಅವರಿಗೆ ಒಂದು 20%, 10% ಅಂತ ತೆಗೆದಿರಿಸಿ ಅವ್ರಿಗೂ ಕೂಡ ನಾವು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ. ಸ್ಕೂಲ್ಗಳಿಗೆ ಡೆಸ್ಕ್ಗಳು ಇರ್ಬೋದು, TV ಇರ್ಬೋದು, ಮತ್ತು ಅವ್ರಿಗೆ ಪೀಠೋಪಕರಣಗಳು ಮತ್ತು ಅವ್ರಿಗೆ ಬೇಕಾದಂಥ ವ್ಯವಸ್ಥೆನೆಲ್ಲ ನಾವು ಪಂಚಾಯತಿಯಿಂದ ಹಂತ ಹಂತವಾಗಿ ಎಲ್ಲ ಕಡೆನೂ ನಾವು ಮಾಡಿಕೊಟ್ಟಿದ್ದೀವಿ ಸರ್. ನಮ್ಮಲ್ಲಿ ಡಿಜಿಟಲ್ ಗ್ರಂಥಾಲಯ ಮಾಡಿದ್ದೀವಿ. ಇವಾಗ ನಮ್ಮಲ್ಲಿ ನೀವು ನೋಡಿದಾಗೆ ಡಿಜಿಟಲ್ ಗ್ರಂಥಾಲಯನ ದೊಡ್ಡದೇ ವಿಶಾಲವಾಗಿ ಮಾಡಿದ್ದೀವಿ. ಸಣ್ಣ ಮಕ್ಕಳಿಂದ ವೃದ್ಧರವರೆಗೂ ಬಂದು ನಮ್ಮ ಪಂಚಾಯತಿನಲ್ಲಿ ಡಿಜಿಟಲ್ ಗ್ರಂಥಾಲಯದಲ್ಲಿ ಅದರ ಉಪಯೋಗ ಪಡ್ಕೊಬೋದು. ಡಿಜಿಟಲ್ ಗ್ರಂಥಾಲಯದ ತರಬೇತಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ನಾವು ರಾಜ್ಯದಲ್ಲೇ ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳು ಒಂದೇ ಸೂರಿನಡಿಯಲ್ಲಿ ಸಿಗಬೇಕು ಅಂತ ಉದ್ದೇಶಕ್ಕೋಸ್ಕರ ನಾವೆಲ್ಲ ಮಾಡಿದ್ವಿ ಸರ್. ನಮ್ಮ ಹೆಸರು ಗಂಗರಾಜು ಅಂತ. ನಮ್ಮ ತಂದೆಯವರು ಚಿಕ್ಕನಂಜಯ್ಯ ಅಂತ. ನಾವು ಬೆತ್ತಿನಗೆರೆ ಗ್ರಾಮದವರು. ನಮ್ಮ ತಂದೆಯವರು ಪೋಸ್ಟ್ ಆಫೀಸಲ್ಲಿ ಅಂದರೆ ಪೆನ್ಷನ್ ಬಂದಿದೆ, ಆ ದುಡ್ಡನ್ನ ತೊಗೊಂಡು ಹೋಗೋಣ ಅಂತ ಬಂದಿದ್ದ. ನಮ್ಮ ತಂದೆ ಮನೆಯಲ್ಲೇ ಇದ್ದಾರೆ. ಅವ್ರಿಗೆ ಸುಮಾರು ಒಂದು 90 ವರ್ಷ ಆಗಿದೆ. ಅವರು ವ್ಯವಸಾಯ ಮಾಡ್ತಾಯಿದ್ರು. ಇದೇ ಇಲ್ಲೇ ಬೆತ್ತಿನಗೆರೆ ಗ್ರಾಮನೇ. ಇದು 60 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದಿಂದ ಕೊಟ್ಟಂಥ ಸ್ಕೀಮ್ ಇದು.